किल शक्तिधर स्वधाम्ना अन्याश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च. ಒಂದು ಮಾತು ಇದೆ, ನಮ್ಮ ಭಾರತೀಯವಾದ ಸಂಸ್ಕೃತಿ ಅಂತ ಹೇಳುವುದು ಸೂರ್ಯನಂತೆ ಬೆಳಗುವಂತಹ ಸಂಸ್ಕೃತಿ. ಅದಕ್ಕೆ ಗ್ರಹಣ ಬರಬಾರ್ದು ಅಂತ ಹೇಳುವುದು ನಮ್ಮೆಲ್ಲರ ಆಶಯ. ಸೂರ್ಯನ ಗತಿ ಹೇಗೆ ಅಂತ ಹೇಳಿದರೆ, ಅವನು ಪೂರ್ವದಿಂದ ಮೇಲಕ್ಕೆ ಇರ್ತಾ ಪಶ್ಚಿಮಕ್ಕೆ ಹೋಗುವಂತಹದ್ದು ಸೂರ್ಯನ ಗತಿ. ಅರ್ಥಾತ್ ಪೌರ್ವಾತ್ಯ ರಾಷ್ಟ್ರದಿಂದ ಈ ಸಾಂಸ್ಕೃತಿಕವಾದ ಸೂರ್ಯ ಬೆಳಗುತ್ತಾನೆ. ಆದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಗ್ರಹಣದ ಪರಿಣಾಮವಾಗಿ ಪಾಶ್ಚಾತ್ಯ ದಿಕ್ಕಿನಿಂದ, ಪಶ್ಚಿಮ ದಿಕ್ಕಿನಿಂದ ರಾಹು ಎಂಬ ಒಂದು ದೈತ್ಯ ಸೂರ್ಯನನ್ನು ಕಬಳಿಸಲಿಕ್ಕೆ ಬರುತ್ತೆ. ನಮ್ಮ ಸಂಸ್ಕೃತಿ ಅದು ಪಾಶ್ಚಾತ್ಯ ಸಂಸ್ಕೃತಿಯ ಗ್ರಹಣಕ್ಕೊಳಗಾಗಿ ಅದು ಸೂರ್ಯನ ಪ್ರಕಾಶ ಕಡಿಮೆ ಆಗುವಂತಹ ಸಂದರ್ಭ ಬರಬಾರ್ದು ಅಂತ ನಮ್ಮೆಲ್ಲರ ಆಶಯ. ದೇಶೀಯವಾದ ಸಂಸ್ಕೃತಿ ಎಂಬ ಸೂರ್ಯನಿಗೆ ವಿದೇಶೀಯವಾಗಿರ್ತಕ್ಕಂತಹ ಏನು ಸಂಸ್ಕೃತಿ ಇದೆ ಅದರ ಆಕ್ರಮಣ ನಡೆದು ಇವತ್ತು ನಾವು ಭಾರತೀಯ ಸಂಸ್ಕೃತಿಯನ್ನು ಮರೆಯುವ ಹಂತದಲ್ಲಿದ್ದೇವೆ. ಈ ವೇದಿಕೆಯಲ್ಲಿರುವ ಮುಂದಿರುವಂತಹ ಅನೇಕ ಮಂದಿ ನಮ್ಮ ಜನ್ಮದ ಹುಟ್ಟಿನ ಕಾಲದಲ್ಲಿ ನಾವೆಲ್ಲ ಹೇಗಿದ್ವಿ ಅಂದರೆ, ಒಂದು ಹಳ್ಳಿಯ ಮನೆಯಲ್ಲಿದ್ವಿ. ಆ ಮನೆಯಲ್ಲಿ ಬೆಳಗಿನ ಜಾವ ಸ್ನಾನ ಎಲ್ಲ ಆದ್ವಿ, ಅಥವಾ ಸ್ನಾನಕ್ಕಿಂತ ಮುಂಚೆನೇ ದೇವರಿಗೆ ದೀಪ ಹಚ್ಚಿಬಿಟ್ಟು ಕೆಲಸಕ್ಕೆ ಹೋಗುವ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಿ ಆಮೇಲೆ ಕೆಲಸಕ್ಕೆ ಹೋಗುವಂತಹದ್ದು. ಯಾವುದೇ ರೀತಿಯ ಬೌದ್ಧಿಕವಾದ ಕಲ್ಮಶಕ್ಕೆ ಅವಕಾಶ ಇಲ್ಲದೆ ಇರುವಂತಹ ಕಾಲ. ಯಾಕೆಂದರೆ ಟಿವಿ ಕೂಡ ಇರಲಿಲ್ಲ, ಎಷ್ಟೋ ಮನೆಯಲ್ಲಿ ಕರೆಂಟ್ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬೌದ್ಧಿಕವಾದ ಶುದ್ಧಿ ಇತ್ತು, ಯಾವುದೇ ದೇಶೀಯವಲ್ಲದ ಸಂಸ್ಕೃತಿಯ ಪ್ರಭಾವ ಇರಲಿಲ್ಲ. ಆದ್ದರಿಂದ ಮಾನಸಿಕವಾದ ಶುದ್ಧಿಯನ್ನು ಪರಿಪಾಲಿಸಿಕೊಳ್ಳಲಿಕ್ಕೆ ಅವಕಾಶ ಇತ್ತಂತ ಒಂದು ಕಾಲ ಇತ್ತು. ಅದಕ್ಕಿಂತಲೂ ಹಿಂದಿನ ಕಾಲದಲ್ಲಿ ಹೇಳ್ತಾರೆ, ಪ್ರಾತಃ ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರಿ ಚೌರ್ಯ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ ಅಂತ. ಧೀಮಂತರ ಕಾಲ ಹೇಗೆ ಹೋಗ್ತಿತ್ತು ಅಂತ ಹೇಳಿದ್ರೆ, ಪ್ರಾತಃ ದ್ಯೂತ ಪ್ರಸಂಗೇನ, ಜೂಜಾಟದ ಪ್ರಸಂಗದಲ್ಲಿ ಅಂತ. ಜೂಜಾಟ ಅಂದ್ರೆ ಜೂಜಾಟ ಅಲ್ಲ, ಬೆಳಗಿನ ಎದ್ದು ಜೂಜಾಟ ಮಾಡ್ತಾ ಇರಲಿಲ್ಲ. ಜೂಜಾಟದ ಪ್ರಸಂಗ ಆದ್ರೆ ಮಹಾಭಾರತದ ಶ್ರವಣಕ್ಕೋಸ್ಕರ ಒಂದು 10 ನಿಮಿಷ ಇಟ್ಕೊಳ್ತಿದ್ರಂತೆ. ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ, ಒಂದು ಹೆಣ್ಣುಮಗಳ ಪ್ರಸಂಗಕ್ಕೋಸ್ಕರ. ಯಾವ ಸೀತಾಮಾತೆಯಿಂದಾಗಿ ಈ ಅಯೋಧ್ಯೆಯ ದೊಡ್ಡ ರಾಮಾಯಣದ ನಿರ್ಮಾಣವಾಯಿತು, ಅಂತಹ ರಾಮಾಯಣದ ಕಥಾಕಥನಕ್ಕೋಸ್ಕರ ಮಧ್ಯಾಹ್ನ ಊಟ ಆದಮೇಲೆ, ಕೆಲಸಕ್ಕೆ ಹೋಗುವ ಮೊದಲು ಸ್ವಲ್ಪ ವಿಶ್ರಾಂತಿ ಆದಮೇಲೆ ಒಂದು 5-10 ನಿಮಿಷ ರಾಮಾಯಣದ ಪ್ರವಚನ ಊರಿನ ಗುಡಿಕಾರರಾದ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ರಂತೆ. ರಾತ್ರವು ಚೌರ್ಯ ಪ್ರಸಂಗೇನ, ಈ ಪ್ರಪಂಚದಲ್ಲಿ ಎಲ್ಲರ ಮನಸ್ಸನ್ನು ಕದ್ದ ಶ್ರೀಕೃಷ್ಣನ ಭಾಗವತ ಪುರಾಣಕ್ಕೋಸ್ಕರ ಸಂಜೆ ಹೊತ್ತು ಕಾಲ ಹೋಗ್ತಾ ಇತ್ತಂತೆ. ಇದು ಒಂದು ಕಾಲ. ಆ ನಂತರದ ಕಾಲದಲ್ಲಿಯೂ ಕೂಡ ಒಂದಷ್ಟು ಬೇರೆ ಬೇರೆ ಸಾಂಸ್ಕೃತಿಕ ಅಭಿನಯಗಳ ಮೂಲಕ ಸಂಸ್ಕೃತಿಯ ಪ್ರಭಾವ ಇತ್ತು. ಆಮೇಲೆ ಬರ್ತಾ ಬರ್ತಾ ಟಿವಿ ಮಾಧ್ಯಮಗಳು ಬಂತು, ರೇಡಿಯೋದಲ್ಲಿ ತುಂಬ ಸುಂದರವಾದ ರೀತಿಯ ಬಿತ್ತರ ಇತ್ತು. ಎಲ್ಲವನ್ನು ಕಳೆದು ನಾವು ಇವಾಗ ಅತ್ಯಂತ ವಿಶಿಷ್ಟವಾದ ಸಂದರ್ಭದಲ್ಲಿದ್ದೇವೆ. ಧಾರಾವಾಹಿಯಂತಹ ಅನೇಕ ಕಾರ್ಯಕ್ರಮಗಳ ಮೂಲಕ ದೇಶೀಯವಾಗಿರತಕ್ಕಂತಹ ಕೌಟುಂಬಿಕ ಪದ್ಧತಿಯನ್ನು ಒಡೆಯುವಂತಹ ರೀತಿಯ ಕಾರ್ಯಕ್ರಮಗಳು ಜರುಗಿ ಆ ಮೂಲಕ ಕೌಟುಂಬಿಕವಾದ ಛಿದ್ರತೆ ಒಂದು ಕಡೆ ಬಂದಿದೆ. ಇನ್ನೊಂದು ಕಡೆ ದೇಶೀಯವಲ್ಲದ ಸಂಸ್ಕೃತಿಯ ಪ್ರಭಾವದಿಂದಾಗಿ ಇವತ್ತು ನಮ್ಮ ಭಾರತೀಯ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೆ, ಒಂದು ರೀತಿಯ ಮಾನಸಿಕವಾದ ಗೌರವವನ್ನು ಉಳಿಸಿಕೊಳ್ಳಿಕ್ಕೆ ನಾವು ಹೋರಾಟ ಮಾಡಬೇಕಾದ ಪ್ರಸಂಗ ಬಂದಿದೆ. ಹಾಗಾಗಿ ಇದರ ಪರಿಣಾಮವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದಷ್ಟು ಯುವ ಜನತೆ ದಾರಿ ತಪ್ಪುವಂತಹ ಪ್ರಸಂಗದಲ್ಲಿರುವಂತಹ ಕಾಲದಲ್ಲಿ ಮತ್ತೆ ಹೇಗೆ ಈ ಸಂಸ್ಕೃತಿಯ ಪುನರುತ್ಥಾನ ನಡೀಬೇಕು ಅಂತ ಹೇಳುವುದನ್ನು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಸಂದರ್ಭದಲ್ಲಿ ನಾವಿದ್ರೆ, ಇದು ಆಂತರಿಕವಾದ ಒಂದು ಬೇಗುತಿ ನಮ್ಮ ಕಡೆ ಇದ್ರೆ, ಇನ್ನೊಂದು ವಿಮತೀಯವಾದ ಶಕ್ತಿಗಳು ಏಕಪ್ರಕಾರವಾಗಿ ನಮ್ಮ ಭಾರತೀಯ ಪರಂಪರೆಯನ್ನು ವಿಚ್ಛಿದ್ರಗೊಳಿಸಲಿಕ್ಕೋಸ್ಕರ, ಭಾರತೀಯ ಕೌಟುಂಬಿಕ ಪದ್ಧತಿಯನ್ನು ವಿಚಿತ್ರಗೊಳಿಸಲಿಕ್ಕೋಸ್ಕರ, ಭಾರತೀಯತೆಯನ್ನು ನಾಶ ಮಾಡಲಿಕ್ಕೋಸ್ಕರ, ರಾಷ್ಟ್ರಪ್ರೇಮವೇ ಇಲ್ಲದಿರತಕ್ಕಂತಹ ಮಂದಿಯ ದಾಳಿ ಅನೇಕ ಕಡೆ ನಡೀತಾ ಇದೆ. ವಿದೇಶೀಯವಾದ ಅನೇಕ ದಾಳಿಗಳು ಬಾಂಗ್ಲಾ ಮತ್ತು ಪಾಕಿಸ್ತಾನದಂತಹ ನೆರೆ ರಾಷ್ಟ್ರಗಳಿಂದ ನಡೆದರೆ, ಅವುಗಳಿಗೆ ಬೆಂಬಲ ಕೊಡುವಂತಹ ಚೈನಾದ ಬೆಂಬಲದ ಪರಿಣಾಮವಾಗಿ ಇವತ್ತು ಭಾರತ ಅನೇಕ ಸುತ್ತ ತನ್ನ ಶತ್ರುಗಳನ್ನು ಕೂಡಿಕೊಂಡು ತಾನು ಇದರ ಮಧ್ಯೆ ಹೋರಾಟ ಮಾಡಬೇಕಾದ ಒಂದು ದುಸ್ಥಿತಿಯಲ್ಲಿ ಭಾರತ ಇದೆ. ಇದೇ ಸಂಪತ್ತನ್ನು ನಾವು ಭಾರತೀಯ ಮಂದಿಯ ಉದ್ಧಾರಕ್ಕೆ ಬಳಸಿದರೆ ಅತ್ಯಂತ ವಿಶಿಷ್ಟವಾದ ರಾಷ್ಟ್ರವಾಗಿ ನಾವು ಬೆಳೀತಿದ್ವಿ. ಆದರೆ ಅನಿವಾರ್ಯತೆ ನಮಗೆ ಎಷ್ಟು ಬಂದಿದೆ ಅಂತ ಹೇಳಿದರೆ, ಒಂದು ಕ್ಷಣ ನಾವು ಎಚ್ಚರ ತಪ್ಪಿದರೂ ಕೂಡ ಎಲ್ಲ ಕಡೆಯಿಂದಲೂ ಕೂಡ ನಮ್ಮನ್ನು ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತಹ ಒಂದು ರೀತಿಯ ಪರಿಸ್ಥಿತಿ ನಮ್ಮಲ್ಲಿದೆ.
ಪಾಕಿಸ್ತಾನಂತಹ ರಾಷ್ಟ್ರಗಳಿಗೆ ಭಾರತೀಯ ಯುವಜನತೆಯನ್ನಾಗಲಿ ಭಾರತವನ್ನಾಗಲಿ ನೇರವಾಗಿ ಶಸ್ತ್ರದ ಮೂಲಕ ಹೋರಾಟ ಮಾಡಲಿಕ್ಕೆ ಆಗದೇ ಇದ್ದಾಗ ಅನೇಕ ಡ್ರಗ್ಸ್ ಇತ್ಯಾದಿಗಳ ಮೂಲಕ ನಮ್ಮ ಭಾರತದ ವೀರರನ್ನು ಯುವಕರನ್ನು ನಿರ್ವೀರ್ಯವನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ ಇನ್ನೊಂದು ಕಡೆ ನಡೀತಾ ಇದೆ. ಹೀಗೆ ಯುವಕ ಯುವತಿಯರನ್ನು ದಾರಿ ತಪ್ಪಿಸುವಂತಹ ಪ್ರಸಂಗ ಒಂದು ರೀತಿಯಲ್ಲಿ ಮಾದಕ ಪದಾರ್ಥಗಳ ಮೂಲಕ, ಇನ್ನೊಂದು ರೀತಿಯಲ್ಲಿ ದುಷ್ಟಶಕ್ತಿಗಳನ್ನು ಭಾರತಕ್ಕೆ ನುಸುಳಿಸುವುದರ ಮೂಲಕ, ಇನ್ನೊಂದು ಕಡೆ ಅಭಿವೃದ್ಧದ ರಾಷ್ಟ್ರಗಳು ಭಾರತದ ವಿರುದ್ಧ ಒಂದಷ್ಟು ಸಂಪತ್ತನ್ನು ಕ್ರೋಢೀಕರಣ ಮಾಡಿ ಅದನ್ನು ದಾನ ಮಾಡಿ ಆ ಮೂಲಕ ಭಾರತವನ್ನು ನಿಶ್ಚೇಷ್ಟಗೊಳಿಸಬೇಕು ಅಂತ ಹೇಳುವಂತಹ ರೀತಿಯ ಬಹುಬಗೆಯ ದಾಳಿಯ ಮಧ್ಯದಲ್ಲಿ ಈ ಭಾರತ ಭೂಮಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೋಸ್ಕರ ಹೋರಾಟ ಮಾಡಬೇಕಾದ ಪ್ರಸಂಗ ಬಂದಿದೆ. ಒಂದು ಕಡೆ ಬಾಹ್ಯ ದಾಳಿ ಆದರೆ ಇನ್ನೊಂದು ಕಡೆ ವಿಮತಿಯರು ನಮ್ಮೊಳಗಡೆ ಸೇರಿಕೊಂಡು ನಮ್ಮನ್ನು ದಾಳಿ ಮಾಡಬೇಕು, ನಮ್ಮನ್ನು ಬಲಾತ್ಕಾರದಿಂದ ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಬೇಕು, ನಾವು ಖಡ್ಗಕ್ಕೆ ಬಲಿಯಾಗಿ ನಮ್ಮ ಧರ್ಮದಿಂದ ಹೊರ ಹೋಗಬೇಕು ಅಂತ ಹೇಳುವಂತಹ ಪ್ರಯತ್ನವನ್ನು ನಡೀತಾ ಇದ್ದಾರೆ. ಜೊತೆಗೆ ಬಾಂಗ್ಲಾದೇಶದಿಂದ ಸುಳ್ಳುಕೋರರು ಬಂದು ಸುಮಾರು ಲಕ್ಷಾಂತರ ಮಂದಿ ಬಂದು ಇಲ್ಲಿ ಮುಂದೊಂದು ದಿವಸ ಅವರದ್ದೇ ರಾಷ್ಟ್ರ ಆಗಬೇಕು ಅಂತ ಹೇಳುವಂತಹ ಪ್ರಯತ್ನ ಒಂದು ಕಡೆ ನಡೀತಾ ಇದೆ. ಹೀಗೆ ಅನೇಕ ಬಗೆಯ ದುರಂತಗಳನ್ನು ಎದುರಿಸಬೇಕಾದ ಪ್ರಸಂಗ ನಮ್ಮಲ್ಲಿ ಬಂದಿದೆ ಅಂತ ಹೇಳುವುದು ನಮಗೆಲ್ಲ ಗೊತ್ತಿದೆ. ಈ ಸಂದರ್ಭದಲ್ಲಿ ಕೂಡ ನಾವು ಒಟ್ಟಾಗದೇ ಇದ್ದರೆ ಇನ್ನು ಮುಂದೆ ಒಟ್ಟಾಗಬೇಕಾದ ಅವಕಾಶಗಳು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಎಚ್ಚರದಿಂದ ಗಮನಿಸಬೇಕಾಗಿದೆ. ಇವತ್ತು ಬಾಂಗ್ಲಾದಲ್ಲಿ ಹಿಂದೂಗಳು ಎಷ್ಟು ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಆದರೆ ಅಂಥ ಸಂದರ್ಭ ಬರುವವರೆಗೆ ನಾವು ಕಾಯಬೇಕಾಗಿಲ್ಲ. ನಾವು ಆದಷ್ಟು ಬೇಗ ನಾವು ಏಕ ಅಭಿಪ್ರಾಯದಿಂದ ಏಕಮತದಿಂದ ಎಲ್ಲ ಭೇದ ಭಾವನೆಗಳನ್ನು ಬದಿಗೊಟ್ಟು, ನಮಗೆ ಕೃಷ್ಣನಂತೆ ಎರಡು ತಾಯಿ ಇರ್ಬೋದು, ಒಂದು ನಾವು ಹುಟ್ಟಿದ ನಮ್ಮ ಪರಂಪರೆಯ ಸಂಸ್ಕೃತಿ ಒಂದು ಕಡೆ ಇದ್ರೆ, ಸಮಗ್ರ ಹಿಂದೂ ಮತೀಯರಾಗಿರತಕ್ಕಂಥ ನಮ್ಮ ಸಂಸ್ಕೃತಿ ಇನ್ನೊಂದಿದೆ. ಈ ಎರಡರ ಮಧ್ಯದಲ್ಲಿ ನಾವು ನಮ್ಮ ತನ್ನ ಉಳಿಸಿಕೊಂಡು ಸಮಗ್ರ ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ನಾವು ಒಂದಾಗಿದ್ದೇವೆ ಅಂತ ಹೇಳುವಂತಹ ಪ್ರಸಂಗ ಇವತ್ತು ಬರದೇ ಇದ್ರೆ ಮುಂದೆ ಅವಕಾಶಗಳು ಕಡಿಮೆ ಆಗ್ತದೆ ಅಂತ ಹೇಳುವುದರಲ್ಲಿ ಎರಡು ಮಾತೇ ಇಲ್ಲ. ಹಾಗಾಗಿ ಈಗ ತುಂಬಾ ಸನ್ನಿವೇಶ ಎಂಬುದು ಈಗ ಪಕ್ವವಾಗಿದೆ. ಖಂಡಿತ ನಾವು ಈ ಸಂದರ್ಭದಲ್ಲಿ ಒಟ್ಟಾಗಲೇಬೇಕು ಅಂತ ಹೇಳುವುದು ನಮಗೆ ಖಂಡಿತ ಇನ್ನೂ ಗೊತ್ತಾಗದೆ ಇದ್ರೆ ಕಷ್ಟ ಆಗುವಂತಹ ಕಾಲ ಬರಬಹುದಾದ್ರಿಂದ ನಮ್ಮಲ್ಲೇ ಒಂದಷ್ಟು ದುರಂತವನ್ನು ಉಂಟು ಮಾಡುವಂತಹ ಮಂದಿ ಇದ್ದಾರೆ. ಸಾತ್ವಿಕ ಮಾರ್ಗವನ್ನು ಬಿಟ್ಟು ಖಡ್ಗದಿಂದಲೇ ನಮ್ಮ ಮತಕ್ಕೆ ನೀವು ಬರಬೇಕು ಅಂತ ಹೇಳುವಂತಹ ಮಂದಿ ಒಂದಷ್ಟು ಇದ್ದಾರೆ. ನಮ್ಮ ಹೆಣ್ಮಕ್ಕಳನ್ನು ಬೇರೆ ಬೇರೆ ಕಾರಣಗಳಿಂದ ಸೆಳೆಯುವಂತಹ ಮಂದಿ ಇದ್ದಾರೆ. ಇದನ್ನು ಕಣ್ಣಾರೆ ಕಂಡು ಕೂಡ ಹೆಣ್ಮಕ್ಕಳು ಕೂಡ ಅನೇಕ ಮಂದಿ ಅಲ್ಲಿಗೆ ಬಲಿಪಿಸುವಾಗ್ತಾ ಇದ್ದಾರೆ. ಅವರಿಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತೆ. ಅದರ ಜೊತೆಗೆ ಅವರು ಇಂತಹ ಕಾಲಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ತಾರೆ ಅಂತ ಹೇಳುವಂತಹದ್ದು ನಾವು ತುಂಬಾ ಖೇದರಿಂದ ಹೇಳಬೇಕಾದ ಪ್ರಸಂಗ. ಇಂಥ ಎಲ್ಲ ದುರಂತಗಳ ಮಧ್ಯದಲ್ಲಿ ನಾವು ತುಂಬಾ ಜಾಗೃತರಾಗಬೇಕು. ಜಾಗೃತರಾಗಲಿಕ್ಕೆ ಇಂತಹ ಕೆಲವು ಅನೇಕ ಅಭಿಯಾನಗಳು ನಮಗೆ ಸ್ಫೂರ್ತಿಯನ್ನು ಕೊಡುವಂತಹದ್ದು. ದತ್ತಪೀಠದ ಅಭಿಯಾನ ಹಲವು ಶತಮಾನಗಳ ಹಿನ್ನೆಲೆ ಇರುವಂತಹದ್ದಾಗಿ ಇವತ್ತು ಅನೇಕ ಹೋರಾಟದ ಮೂಲಕ ನಾವು ಯಶಸ್ಸನ್ನು ಪಡಿತಾ ಇದ್ರೆ ಇನ್ನು ಮುಂದೆನೂ ಕೂಡ ನಾವು ಕಣ್ಣು ಮುಚ್ಚಿ ಕೊಡುವ ಹಾಗಿಲ್ಲ. ಅನೇಕ ಧಾರ್ಮಿಕ ಕ್ಷೇತ್ರಗಳು, ವಿಶೇಷವಾಗಿ ಮಥುರಾದಂತಹ ಅನೇಕ ಕ್ಷೇತ್ರಗಳು ನಮ್ಮ ಕೈಗೆ ಸೇರಬೇಕಾಗಿದೆ. ಈ ಎಲ್ಲ ಕಾರಣಗಳಿಗೋಸ್ಕರ ದತ್ತಪೀಠದ ಒಂದು ಅಧೀನತೆ ನಮಗೆ ಹೇಗೆ ಬೇಕೋ ಹಾಗೆ ಇನ್ನು ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಇವತ್ತು ಏನು ವಿಮತಿಯರು ಅದನ್ನು ಪರಿವರ್ತನೆ ಮಾಡಿದಾರೋ ಅದನ್ನು ಮತ್ತೆ ಮಾತೃಧರ್ಮದ ಮೂಲಕ ನಾವು ಅದನ್ನು ಪೂಜಿಸುವಂತಹ ಸನ್ನಿವೇಶಗಳು ಬೇಗ ಬೇಗ ಬರಬೇಕು ಅಂತ ಹೇಳುವುದು ನಮ್ಮ ಎಲ್ಲರ ಸದಾಶಯಗಳು. ಇದೇ ಕಾರಣಕ್ಕೋಸ್ಕರ ಇಂತಹ ಅನೇಕ ಹೋರಾಟಗಳು ನಡೆದು ಆ ಮೂಲಕ ಸನಾತನ ಧರ್ಮ ಸಂಸ್ಕೃತಿಯ ಹಿಂದೂ ಧರ್ಮದ ಶಕ್ತಿ ಅಂತಹದ್ದನ್ನು ತೋರಿಸಬೇಕಾದ ಪ್ರಸಂಗದಲ್ಲಿ ನಾವೆಲ್ಲ ಇದ್ದೇವೆ. ಈ ಕಾರಣಕ್ಕೋಸ್ಕರ ಇಂಥ ಎಲ್ಲ ಸನ್ನಿವೇಶಗಳು ಕೂಡ ನಮ್ಮನ್ನು ಜಾಗೃತಿಗೊಳಿಸುವಂತಹ ಸನ್ನಿವೇಶ. ಈ ಮಳೆ ಗಾಳಿ ಚಳಿಯನ್ನು ಲೆಕ್ಕಿಸದೆ ಬಂದಿರತಕ್ಕಂತಹ ಅನೇಕ ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ಯುವ ಜನತೆಯನ್ನು ನೋಡಿದಾಗ ಕಣ್ಣು ತುಂಬಿ ಬರುತ್ತೆ. ಇಂತಹ ಸಂದರ್ಭಗಳು, ಜಾಗೃತಿಯ ಸಂದರ್ಭಗಳು ಎಲ್ಲ ಕಡೆ ತುಂಬಿ ಬರಲಿ. ನಮ್ಮ ಸನಾತನ ಧರ್ಮ ಸಂಸ್ಕೃತಿ ನಿತ್ಯ ವಿಜಯಿಯಾಗಬೇಕು ಅಂತ ಹೇಳುವುದು ನಮ್ಮೆಲ್ಲರ ಸದಾಶಯ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.